ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಯೂಸ್ಫುಲ್ ಪ್ರಾಡಕ್ಟ್ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ವೀರು ಜೊತೆ ಒಂದಷ್ಟು ಗ್ಲಿಮ್ಸ್, ಟೈಮ್ ಪಾಸ್ ಆ್ಯಂಡ್ ಅವನ ರೂಮ್ ಮೇಕವರ್ ಎಲ್ಲ ಮಾಡಬೇಕು. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅವನ ರೂಮಲ್ಲಿ ಎಷ್ಟು ಟಾಯ್ಸ್ ಇದೆ ಏನು ಅದೆಲ್ಲನೂ. ಸೊ ನೋಡಿ, ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ನೆನ್ನೆ ಎಲ್ಲ ಫುಲ್ಲು ಬಿಸಿಲು ಬರ್ತಾಯಿತ್ತು, ಬಟ್ ಇವತ್ತೆಲ್ಲ ಫುಲ್ಲು ಒಂಥರ ಬೆಳಿಗ್ಗೆಯಿಂದನೇ ಮಳೆ, ಜಡಿ ಮಳೆ, ಒಂಥರ ಚೆನ್ನಾಗಿದೆ ವೆದರು. ಫುಲ್ ವಿಂಟರ್ ವೆದರು. ಬೆಚ್ಚಗೆ ಒಂದು ಜಾಕೆಟು ಇಲ್ಲ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಡೋಣ, ಒಂಥರ ಲೇಸಿ ಫೀಲ್ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ವಿಂಟರ್ ಟೈಮಲ್ಲಿ ಸ್ಕಿನ್ನೆಲ್ಲ ತುಂಬ ಡ್ರೈ ಅನಿಸುತ್ತೆ. ನನಗಂತೂ ಈ ಕೈಯೆಲ್ಲ ಒಡೆದಂಗೆ ಅನ್ಸೋದು, ತುಟಿ ಎಲ್ಲ ಫುಲ್ ಚಾಪ್ಡ್ ಅನ್ಸೋದು. ಆ್ಯಂಡ್ ಸ್ಕಿನ್ನು ಅಷ್ಟೇ ಒಂಥರ ಉರಿಯುತ್ತೆ. ಅದು ಒಡೆದಿರೋ ಸ್ಕಿನ್ ಡ್ರೈ ಆಗಿಬಿಟ್ಟಿರುತ್ತೆ, ಅವಾಗ ಒಂಥರ ಲೈಟಾಗೆ ಉರಿಯೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಬೇರೆಯವರೆಲ್ಲ ಯಾವುದೋ ಒಂದು ಸಿಕ್ಕಿದ ಪಕ್ಕಿದ ಮಾಯ್ಶ್ಚರೈಸರ್ನ ತೊಗೊಂಡು ಚೆನ್ನಾಗಿ ಹಚ್ಕೊಂಡು ಬಿಡ್ತಾರೆ. ಅದು ಆಗಿನ ಸ್ವಲ್ಪ ಹೊತ್ತಿಗೆ ಅದು ನಿಮಗೆ ಒಂದು ಸ್ವಲ್ಪ ಬೆಟರ್ ಅಂತ ಅನ್ಸ್ಬೋದು, ಬಟ್ ಅದು ಏನು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದಿಲ್ಲ. ಬಟ್ ನಾನು ಏನಂದರೆ, ಮೊನ್ನೆ ತಾನೇ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು. ನಾನು ಆಲ್ಮೋಸ್ಟ್ ಒಂದು 2-3 ವರ್ಷ ಆಗ್ತಾ ಬಂತು. ಅವಾಗಿಂದ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ನನ್ನ ಡಾಕ್ಟರ್ ನನಗೆ ಹೇಳಿದ್ದು ಅಂದರೆ, ನಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ನೋಡಿ, ಇವಾಗ ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ಹಿಂಗೆ ಮುಟ್ಟಿದ್ರೇ ಕೈಯೆಲ್ಲ ಜಿಡ್ಡು ಇರುತ್ತೆ. ಅಂಥವರೆಲ್ಲ ಏನು ಮಾಡಬೇಕಂದ್ರೆ, ಒಂದು ಮಾಯ್ಶ್ಚರೈಸರ್ನ ನೀವು ಯಾವ ಥರ ತೊಗೋಬೇಕಂದ್ರೆ, ಒಂಥರ ನಾರ್ಮಲ್ ಮಾಯ್ಶ್ಚರೈಸರ್, ಜೆಲ್ ಬೇಸ್ಡ್ ಆ ಥರ ತೊಗೊಂಡ್ರೆ ಓಕೆ. ಆಯಿಲ್ ಸ್ಕಿನ್ ಇರೋರು ಆಯಿಲ್ ಮಾಯ್ಶ್ಚರೈಸರ್ನ ತೊಗೊಂಡ್ರೆ ಸೆಟ್ ಆಗೋದಿಲ್ಲ. ಆ್ಯಂಡ್ ಅದನ್ನೇ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವರು ಒಂಥರ ತಿಕ್ಕಾಗಿರಬೇಕು ಮಾಯ್ಶ್ಚರೈಸರ್. ಹಚ್ಚಿದ ತಕ್ಷಣ ಒಂಥರ ನಿಮ್ಮ ಸ್ಕಿನ್ ಮೇಲೆ ಒಂದು ಲೇಯರ್ ಮಾಯ್ಶ್ಚರೈಸರ್ ಗೊತ್ತಿರಬೇಕು. ಆ ಥರ ಒಂಥರ ತಿಕ್ಕಾಗಿರೋ ಅಂಥ ಆಯಿಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ತೊಗೊಂಡ್ರೆ ಅವರ ಸ್ಕಿನ್ಗೆ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಒಂದು ಚಿಕ್ಕ ಪುಟ್ಟದ್ದು ಗೊತ್ತಿರಬೇಕು. ಯಾವುದೋ ಒಂದು ಸಿಕ್ತು, ಯಾವುದೋ ಒಂದು ಇತ್ತು, ಅದನ್ನು ತೊಗೊಂಡು ಹಚ್ಬಿಟ್ಟೆ. ಈಗ ಸದ್ಯಕ್ಕೆ ಒಂದು 5 ನಿಮಿಷಕ್ಕೆ ನಿಮಗೆ ಪರವಾಗಿಲ್ಲ ಅಂತ ಅನಿಸುತ್ತೆ, ಬಟ್ ನಿಮಗೇನದು ಒಳ್ಳೆ ರಿಸಲ್ಟ್ ಅಂತೂ ಸಿಗೋದಿಲ್ಲ. ಸೊ ನನ್ನ ಸ್ಕಿನ್ ಟೈಪ್ಗೆ ಆ್ಯಂಡ್ ನನ್ನ ಫೇಸಲ್ಲಿ ಏನು ಕನ್ಸರ್ನ್ ಇದೆ ಅದನ್ನು ನೋಡಿ ನನ್ನ ಡಾಕ್ಟರ್ ನನಗೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಫಾಲೋ ಅಪ್ ಇರುತ್ತೆ, ಪ್ರತಿ ತಿಂಗಳು ನನಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಆ್ಯಂಡ್ ಅದಲ್ಲದೆ ನನಗೆ ಫ್ರೀ ಡಯಟ್ ಎಲ್ಲ ಸಿಗ್ತಾ ಇರುತ್ತೆ. ನನಗೆ ಏನೇ ಒಂದು ಚಿಕ್ಕ ಪುಟ್ಟ ಈ ಥರ ಡೌಟ್ಸ್ ಇದ್ದರೂ ಕೂಡ ನಾನು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಸೊ ಇದೆಲ್ಲ ನನಗೆ ಕ್ಯೂರ್ ಸ್ಕಿನ್ನಲ್ಲಿ ಸಿಗುತ್ತೆ. ಮನೇಲೇ ಕೂತ್ಕೊಂಡು ನನಗೆ ಆವಾಗ ಫ್ರೀ ಆಗುತ್ತೆ ನೋಡಿ, ಆವಾಗ ನಾನು ಆರಾಮಾಗಿ ಕನ್ಸಲ್ಟೇಷನ್ ತೊಗೊಬೋದು. ಆ್ಯಂಡ್ ನೀವೇ ನೋಡಿರ್ಬೋದು ನನ್ನ ಸ್ಕಿನ್ ಮುಂಚೆ ಹೇಗಿತ್ತು ಆ್ಯಂಡ್ ಈಗ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಆಗಿದೆ. ಆ್ಯಂಡ್ ಇದಕ್ಕೆಲ್ಲ ಕ್ಯೂರ್ ಸ್ಕಿನ್ನೇ ಕಾರಣ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳೋದೇನೆ, ಫಸ್ಟು ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ನಿಮ್ಮ ಸ್ಕಿನ್ ಯಾವ ಥರ ಇದೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ, ನಿಮ್ಮ ಸ್ಕಿನ್ ಟೈಪ್ ಏನಿದೆ, ಅದ್ರ ಮೇಲೆ ನೀವು ಪ್ರಾಡಕ್ಟ್ಸ್ನ ತೊಗೊಂಡು ಅಪ್ಲೈ ಮಾಡಿ ನೋಡಿ. ಆವಾಗ ನಿಮಗೆ ಸಖತ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ, ಕ್ಯೂರ್ ಸ್ಕಿನ್ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ. ಆ್ಯಂಡ್ ನಿಮ್ಮ ರಿಸಲ್ಟ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಅದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಒಂದು ಸತಿ ಕನ್ಸಲ್ಟೇಷನ್ ತೊಗೊಂಡು ನೀವು ನೋಡಿ, ಅವರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೋಡಿ. ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು. ಸುಮ್ಮನೆ ಇವತ್ತೊಂದು ದಿನ ಯೂಸ್ ಮಾಡೋದು, ಇನ್ನು ವಾರ ಬಿಟ್ಟು ಇನ್ನೊಂದು ಸತಿ ಹಚ್ತೀನಿ, ಆಮೇಲೆ ಆವಾಗ ಒಂದು ಸತಿ ಇವಾಗ ಒಂದು ಸತಿ ಹಚ್ಚೋದು, ಆ ಥರದ್ದೆಲ್ಲ ಮಾಡಬಾರ್ದು. ಕ್ಲೀನಾಗಿ ಡಾಕ್ಟ್ರ್ ಏನು ಹೇಳಿರ್ತಾರೆ ಅದನ್ನ ಫಾಲೋ ಮಾಡಿ ನೋಡಿ. ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನೀವು ಕೂಡ ಯಾವುದೇ ಸಮ್ಮರ್ ಇರಲಿ, ವಿಂಟರ್ ಇರಲಿ, ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗಾಗಿ ಸಕ್ಕತ್ತಾಗಿರುತ್ತೆ, ಹೆಲ್ದಿಯಾಗಿ. ಸೊ ಅದಕ್ಕೆ ನಾನು ಕ್ಯೂರ್ ಸ್ಕಿನ್ನ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಲಿಂಕ್ ಎಲ್ಲ ಆವಾಗಲೇ ಹೇಳ್ದಂಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮಗೆ ಬೇಕಂದರೆ ನೀವು ಕನ್ಸಲ್ಟೇಷನ್ ತೊಗೋಬೋದು. ತೊಗೊಳ್ಳುವಾಗ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಬನ್ನಿ, ನಾವು ಮನೆಗೆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಕೊಡೋಣ ಅದೇನು ಎತ್ತಾ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಆ್ಯಂಡ್ ವೀರು ರೂಮಲ್ಲಿ ಟಾಯ್ಸ್ ಹೆಂಗೆ ಸುರಿದಿದ್ದೀನಿ ಅದೆಲ್ಲ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಬನ್ನಿ, ವ್ಲಾಗ್ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ವೀರು ನಿಂತ್ಕೊ, ಬಟ್ಟೆ ನೋಡೋಣ. ಎತ್ಕೋ ಬೇಗ. ಎಲ್ಲಿ ನಿಂತ್ಕೊ, ಎದೋ ಅಪ್ಪ, ಎಲ್ಲಿ ಈ ಕಡೆ ತಿರುಗು. ಇಲ್ಲಿ ನೋಡು, ನನಗೆ ಹಾಯ್ ಮಾಡು. ಇಲ್ಲಿ ನೋಡಪ್ಪ ಪ್ಲೀಸ್ ಅಮ್ಮ. ಬಟ್ಟೆ ತೋರಿಸ್ತಾ ಇದೆಯಾ? ಹ್ಞೂ, ಈ ಕಡೆ ನನ್ನ ನೋಡು. ಹಾಯ್ ಮಾಡಪ್ಪ, ಒಂದು ಫ್ಲೈಂಗ್ ಕಿಸ್. ಮ್ಯಾಟ್ ಬೇಕಂತೆ ಜೂಗೆ. ಜೂಗಲ್ವಾಪ್ಪ ಮ್ಯಾಟು?
ಒಂಚೂರು ಮೊಸಪ್ಪು ಸಾರು ಮಾಡಿದ್ದೆ. ನಮ್ಮ ಅಪ್ಪಗೆ ಮೊಸಪ್ಪು ಸಾರು ಹಪ್ಳನೂ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೀನಿ. ಒಂದು ಕವರ್ಗೆ ಹಾಕ್ಬಿಟ್ಟಿದ್ದೀನಿ. ಸಾರು ಬಾಕ್ಸ್ ಹಾಕ್ತಿದ್ದೀನಿ. ಬಿಸಿ ಬಿಸಿ ಸಾರು ಮೊಸಪ್ಪು ಇದು ನಮಗೆ. ಹೋಯ್ತಾ ಈಗ ಅಜ್ಜಿ ಜೊತೆ? ಅಜ್ಜಿ ಮನೆಗೆ ಹೋಯ್ತ್ಯಾ? ಏನು ಮಾಡ್ತಾಯಿತ್ತಮ್ಮ? ಮಲ್ಕೊಳ್ಳ. ಏನು ತಿಂತ? ವೀರ ಅಲ್ಲೊಂದು ಬಾಲ್ ಐತೆ, ಹಾಕು ಅಲ್ಲಿ. ಅಲ್ಲಿ ಆ ಸೋಫಾ ಹತ್ರ ಐತೆ ನೋಡು, ಎತ್ಕೊ ಹಾಕು. ಕೈಯೇ ಅಪ್ಪ ಇದನ್ನ ಹಾಕು. ಹಾಕು. ಕಚ್ಚು ಕಾಲು ಕಚ್ಚು ಒಂದು. ಅಯ್ಯೋ ಹೊಡಿತಾರೆ ಜೋರಾಗೆ. ಏನು ಮಾಡ್ತಾಯಿದ್ರು ತಾತ? ಕಚ್ಚು ಜೊತೆ ಇದೆ ಅದ್ರಲ್ಲಿ ಹಾಕೊಂಡು. ಚಪ್ಪಲಿ ಹಾಕೋ ಮತ್ತೆ. ಹಾಕ ಚಪ್ಪಲಿ ಹಾಕೋ. ಅಜ್ಜಿ ಹತ್ರ ಹೋಗೋಣ. ನಡಿ ಹೋಗೋಣ. ಹಾಕೊಳ್ಳೋದಂತೆ. ಬೇರೆ ಬೇಕಾ? ಅದು ಸಾಕತ್ತೆ. ಗಲೀಜಾಗುತ್ತೆ. ಸಾಕ್ಸ್ ಅಲ್ಲೆಲ್ಲ ಗಲೀಜಾಗುತ್ತೆ. ಬೇಡ ಮನೆ ಹತ್ರ ಹೋದ್ಮೇಲೆ ಬಿಚ್ಚಾಕ್ಬಿಡೋಣ. ಬಾಯ್ ಮನೆ ಹತ್ರ ಹೋದ್ಮೇಲೆ. ಓಕೆ, ಇದೇನು ಗೊತ್ತಾ, ಮಿನಿ ವಾಷಿಂಗ್ ಮಿಷಿನು. ಯಾರಿಗೆ ಇಷ್ಟ ಆಯ್ತು? ಇದು ಯಾರಿಗೆ ಬೇಕಿತ್ತಂದ್ರೆ ನಮ್ಮ ಅಪ್ಪಂಗೆ ಬೇಕಿತ್ತು. ಅವ್ನು ತಗೋಬಿಡೋಣಮ್ಮ. ಏನಕ್ಕೆ ನಿಮ್ಮ ಮನೇಲಿ ದೊಡ್ಡ ವಾಷಿಂಗ್ ಮಿಷಿನೇ ಇದೆ ಅಂತ ಕೇಳ್ಬೋದು. ಸ್ಯಾಮ್ಸಂಗ್ ಅಲ್ವಾಪ ಇರೋದು ನಮ್ಮ ಮನೇಲಿ. ಸ್ಯಾಮ್ಸಂಗ್ ಹೊಸಾದ ಅದನ್ನು ತೊಗೊಂಡಿರೋದು ನಾವು. ಬಟ್ ಏನಂದರೆ ಇವ್ರ ಮನೇಲಿ ಜೂ ಇದಾನಲ್ಲ, ಒಂದು ಕೂದಲೆಲ್ಲ ಜಾಸ್ತಿ ಮ್ಯಾಟ್ ಮೇಲೆಲ್ಲ ಮಲಗಿರ್ತಾನೆ. ಮ್ಯಾಟ್ ಎಸ್ಪೆಷಲಿ ಮ್ಯಾಟ್ ಒಗ್ಯೋಕ್ಕೆ ಅಂತ ತೊಗೊಂಡವ್ರು. ಇದರಲ್ಲಿ ಮ್ಯಾಟು, ಈ ಶೂಗಳು ಎಲ್ಲ ಹಾಕೋಬೋದು. ಒಂದು ಬಟ್ಟೆನೇ ಹಾಕೋಬೋದು ಹೇಳ್ಬೇಕಂದ್ರೆ. ಈ ಚಿಕ್ಕ ಬ್ಯಾಚುಲರ್ಸ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಇದನ್ನು ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಏನು ಮ್ಯಾಟ್ಗೋಸ್ಕರ ಒಗ್ಯೋಕ್ಕೆ ಅಂತ ಇವರು. ಈಗ ನಾನು 2 ತಿಂಗಳಿಂದ ಹುಷಾರಿಲ್ಲ ಇರೋದ್ರಿಂದ ಪಾಪ ನಾವು ಪರ್ಯಾವ ಕಷ್ಟ. ಅದಕ್ಕೆ ವಿಷಯ ಪಾಪ ವಾರಕ್ಕೆ 4 ಆಗೋಯ್ತವೆ ಯೂಸಿದು ಎಲ್ಲ. ಅವು ಏನು ಗೊತ್ತಾ, ನೀರೆಲ್ಲ ನೆನೆಸ್ಬಿಟ್ರೆ ಎತ್ತಿ ಒಗ್ಯೋಕ್ಕೆ ತೊಳೆಯೋಕ್ಕೆಲ್ಲ ಕಷ್ಟ. ಸುಮ್ಮನೆ ಗಲೀಜು ಬೇರೆ. ಇದಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ತರಿಸಿದ್ವಿ. 8 ಲೀಟರ್ಸ್ ತರಿಸಿದ್ದು ನಾವೇ ಕಾಸು ಕೊಟ್ಟು ತರಿಸ್ಕೊಂಡಿದ್ದೀವಿ. ಯಾವುದೇ ರೀತಿ ಏನು ಪ್ರಮೋಷನ್ ಏನಲ್ಲ. 6, 8, 9, 11 ಈ ಥರ ಎಲ್ಲ ಇರುತ್ತೆ. ನಾವು 6 ಲೀಟ್ರೇ ಸಾಕು ಅಂದರು. ನಾನು ತಗೋತೀವಿ ಒಂದು 8 ಲೀಟ್ರ್ ಇರಲಿ ಅಂದ್ಕೊಂಡೆ. ಇಷ್ಟು ಬೇಕಣಪ್ಪ. ಒಂದು 4 ಮ್ಯಾಟ್ ಹಾಕ್ತೀಯ ಅಂದರೆ ನೀನು ಇಷ್ಟು ಬೇಕೇ ಬೇಕು. ಪರವಾಗಿಲ್ಲ, ಓಕೆ ಥರ ಇದೆ. ಯೂಸ್ ಮಾಡಲಿ ಇವರು ಒಂದು ಸ್ವಲ್ಪ ದಿನ, ಒಂದು ವಾರ 15 ದಿನ ಯೂಸ್ ಮಾಡಲಿ. ಆಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಗಲೀಜು ಹೋಗುತ್ತಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ನೋಡೋಣ. ನಾವಪ್ಪ ಇಷ್ಟೊಂದು ವಿಡಿಯೋ ನೋಡೋರೆ ಬೇಕು ಅಂತ ಇದ್ರು. ಡೆಲಿವರಿ ನಮ್ಮ ನೆನ್ನೆ ಆರ್ಡ್ರ್ ಮಾಡಿ ಇವತ್ತು ಬಂದ್ಬಿಡ್ತಮ್ಮ. ಒಂದೇ ದಿನಕ್ಕೆ ಪೌಡ್ರ್ ಮಾಡಿ ಕಳಿಸ್ಬಿಟ್ಟವ್ರೆ. ಇಲ್ಲೆಲ್ಲ ಇರ್ತಾರೆ, ಪೌಡ್ರ್ ಮಾಡಿ ಕಳಿಸ್ಬಿಟ್ರು. ಪರವಾಗಿಲ್ಲ. ಇದು ಪೌಡ್ರ್ ದುಡ್ಡು ಎಲ್ಲ ಸೇರಿ 4,300, 8 kg. ಯಾರು ನಿಮ್ಮನೇಲೂ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ ನೋಡೋಣ, ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಾನು ಮಿಷಿನ್ಗೆ ಹಾಕ್ಬಿಡ್ತೀನಪ್ಪ. ಯಾಕಂದರೆ ನಮ್ಮ ಮಿಷಿನು ಹಳೇದು, ಹಾಳಾಗೋ. ನಮ್ಮ ಕುಳ್ಳಿದೇನು ಕೂದಲು ಆ ಥರ ಎಲ್ಲ ಏನಿರಲ್ಲ, ನಮ್ಮದು ಗಲೀಜೇನಿರಲ್ಲ. ಸೊ ಅದಕ್ಕೇ ಒಂದ್ಸತಿ ಹಾಕ್ಬಿಟ್ಟು ಆಮೇಲೆ ಡ್ರಮ್ ವಾಶ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಯೂಸ್ ಮಾಡುವಾಗ ಯೂಸ್ ಮಾಡ್ಕೊಬಿಡ್ತೀವಿ. ಸೊ ಇವ್ರದ್ದು ಕೂಕುದೇನಾರು ಹಾಕ್ಬಿಟ್ರೆ ಇವ್ರ ಮಿಷಿನ್ ಅಲ್ಲಿಗೆ ಬ್ಲಾಕ್ ಆಗಿ ಕೆಟ್ಟೋಗುತ್ತೆ. ಜಾಸ್ತಿ ಸ್ವಾತಿ ಜೂತ್ ಕೂದಲೆಲ್ಲ ಮಿಷಿನಿಗೆ ಸೇರ್ಕೊಂಡು ಮಿಷಿನ್ ಹಾಳಾಗೋಗುತ್ತೆ. ನಾವು ಯಾವುದೇ ಸಣ್ಣಕ್ಕೂ ಹಾಕಲ್ಲ. ಮ್ಯಾಟ್ ಕೊಡು,
ಎಲ್ಲ ಹಾಕಲ್ಲ, ನಾನು ಹೊಸ ಬಟ್ಟೆ ಅವೆಲ್ಲ ಹಾಕಲ್ಲ. ಅದಕ್ಕೆ ಇದೊಂದು ತರಿಸ್ಕೊಂಡವ್ರೆ. ಹೋಗಿದ್ದೀನಿ ನೋಡೋಣ ಹೆಂಗೆ ಯೂಸ್ ಮಾಡೋದು ಏನು. ಮೊನ್ನೆ ನೆನ್ನೆ ಹೊಡೆದಾಗ್ತಪ್ಪ ಕೈಗೆ 6 ಏನೋ ಇತ್ತು ಪಾಪ. 1 ಅವರ್ ಆಯ್ತು ಅಪ್ಪ ಹೋಗುತ್ತಲ್ಲ. ಆರದು ಉಜ್ಜಿ 6 ಒಗ್ದಾಕದ್ ನೆನ್ನೆ ದಿನ. ನಾನು ವಾರಕ್ಕೊಂದ್ಸಲ ಅನ್ನೋದೇ ತೊಳ್ದಾಕ್ಕೊಡ್ತಿದ್ದೆ. ಇದಕ್ಕೆ ಹಾಕಿ ನೋಡಪ್ಪ ಇವಾಗ ವರ್ಕ್ ಆಗತ್ತಾ ಅಂತ. ಅಲ್ಲೈತಲ್ಲ ಇವಾಗ ನಾನು ಒಂದು 2-3 ಮಾಡಿ ತಂದೆ ಅವ್ನು ಜೂಗೆ ಅಂದ್ಬಿಟ್ಟು. ಚಳಿಗಾಲ ಬೇರೆ, ನಾನು ವಯಸ್ಸಾಯ್ತಲ್ಲ. ಬಾಲ್ಕನಿಲಿಡು. ಯಾವ ಬಾಲ್ಕನಿದೆ? ಈ ಬಾಲ್ಕನಿಲಿಡು. ಬೇಡ, ಬಾತ್ರೂಮಲ್ಲಿ ಇಡು. ಹಾಂ ಬಾತ್ರೂಮ್, ಈ ಬಾತ್ರೂಮಲ್ಲಿಡು. ಈ ಬಾತ್ರೂಮ್ ಬೇಡ, ಇಟ್ಟೆ ನಮ್ಮ ಬಾತ್ರೂಮಲ್ಲಿ ನಮ್ಮ ಬಾತ್ರೂಮ್ ನೀರೆಲ್ಲ ಬೀಳುತ್ತಿಲ್ಲೇದು ದಡ್ಡ. ನಮ್ಮ ಬಾತ್ರೂಮ್ ಎಲ್ಲ ನಾವು ಸ್ನಾನ ಮಾಡ್ತೀವಿ, ಯಾರು ಮಾಡಲ್ವಲ್ಲ ಅವ್ರು ಮಾಡಲ್ಲ, ನಾವು ಮಾಡಲ್ವಲ್ಲ. ಅಲ್ಲೇ ಚೆನ್ನಾಗಿದೆ. ಈ ಕಡೆ ಸಿಂಕ್ ಹತ್ರ ಇಡ್ಬೋದು ಇಡಪ್ಪ. ಆ ಚೇರ್ ಮೇಲೆ ಇಟ್ಟಿರು, ಒಂದು ಕೆಳಗೆ ಇಡು. ಏನಾಗಲ್ಲಮ್ಮ, ಇದು ಫೈಬರು. ಸ್ವತಿ ಅದಕ್ಕೆ ಇದು ಮಾಡಲ್ವಲ್ಲ ಸ್ವತಿ, ಸ್ನಾನ ಮಾಡಲ್ಲ ಈ ಬಾತ್ರೂಮಲ್ಲಿ. ಸುವಾಸ ಎಲ್ಲಿ ಮಾಡ್ತಾನೆ? ನಮ್ಮ ಬಾತ್ರೂಮಲ್ಲೇ ಮಾಡೋದು ಅವನು. ಮತ್ತು ಅಲ್ಲಿಗೆ ಅಲ್ಲೇ ಅಲ್ಲೇ ಮಾಡೋದು. ಮತ್ತು ಈ ಬಾತ್ರೂಮ್ ಅಲ್ಲಿ ಇಡು. ಒಂದೇ ಅವ್ನು ಒಬ್ಬನೇ ಅಪ್ಪ ನೀರು ಬಿದ್ದರೆ ಏನಾಗಲ್ಲಪ್ಪ, ಫೈಬರ್ ಅದು. ಚೆನ್ನಾಗಿದೆ. ಹಾಕೊಂಡು ನೋಡೋಣ. ಓಹೋ ಇಲ್ಲಿ ಗಾಡಿಗೆ ಸೇಕೋತು. ನಮ್ಮ ಹಿರಿಯರು ಮಲ್ಗವನೆ. ಅಲ್ಲಿ ರೂಮಲ್ಲಿ ಮಲ್ಗೋನೆ. ನಮ್ಗೆ ಬಾಲ್ಕನಿ ಓಡಾಡ್ತಾವೆ ನೋಡ್ಬೇಕು. ಬೆಡ್ಶೀಟ್ ಎಲ್ಲ ಒಗ್ದವನೆ. ಸೌಂಡ್ ಎದ್ದೋಳ್ತಾನೆ. ಸ್ವಿಚ್ ಅಲ್ಲೇ ಇದೆಯಾ? ಮತ್ತು ಅಲ್ಲೇ ಹಿಡ್ಕೊ. ಕೊಳಾಯ್ದು ಒಂದು ಪೈಪ್ ತರಬೇಕಲ್ಲ ನೀನು. ಬಕೆಟ್ ತೊಗೊಂಡು ಒಯ್ಬೋದು. ಕರೆಕ್ಟ್, ಅವನು ಅದೇ ಅಂದ. ಪೈಪ್ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬಕೆಟಲ್ಲಿ ತೆಗ್ದು ಒಯ್ಯಿರಿ ಅಂದ. ಅಂದರೆ ತೆಗೆದು ಬೆಳಗ್ಗೆ ಗೊತ್ತಾಗ್ತದಲ್ಲ. ಒಂದು ವರ್ಷ ಏನಾದ್ರು ಕೆಟ್ಟೋದ್ರೂ ವ್ಯಾರಂಟಿ ಇದೆ. 1 ವರ್ಷ ವಾರಂಟಿ ಕೊಟ್ಟಾರ. ಅವಕ್ಕೆಲ್ಲ ಒಂದೇ ವರ್ಷ ಕೊಡೋದಮ್ಮ. ಇನ್ನೇ ನಿನ್ನ ದೊಡ್ಡ ಮಿಷಿನ್ ಥರ 10 ವರ್ಷ 20 ವರ್ಷ ಕೊಡ್ತಾರ ಅಷ್ಟೆ. ಸರಿ ಹೋಯ್ತಪ್ಪ ಜಾಗ? ಸರಿಯಾಗಿದೆಯಾ ಜಾಗ? ಅಮ್ಮ ಬಂದ್ಬಿಟ್ಟದ. ಎಲ್ಲೋ ನಿಂದು ಕೋಟೆ ಎಲ್ಲ? ಕೋಟೆಲ್ಲಿ? ಕೋಟೆಲ್ಲಿ ನಾನು ಬಟ್ಟೆ ಹಾಕಿ ಕಳ್ಸಿದ್ದು ಹಿಂಗ ನಿನಗೆ? ಕೊಟ್ಟು ಸಾಕ್ಸು ಶೂ ಎಲ್ಲ ಹಾಕಿದ್ರೆ ಹಿಂಗ ಹಿಂಗ ವೀರು ತಾತನ ಹೆಂಗೆ ಕರೆಯೋದು ನಾನು ಹೆಂಗೆ ಕರಿ? ಪಪ್ಪ ಅಪ್ಪ 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 ನೀನು ಕರಿ ಅಣಗಿಸ್ತಾನೆ ಅವನ್ನ. ಕರಿ ನೀನು. ಅಪ್ಪ ಕೊಡ್ತೀನಿ ಬಾಲು. ಅಪ್ಪ ಅಂದ್ರು. ಅಪ್ಪ ಇನ್ನೊಂದ್ಸತಿ ಅಂದ್ಬಿಡು. ಅಪ್ಪ ಅಂದರೆ ಕೊಡ್ತೀನಿ, ನಿನಗೆ ಕೊಡ್ತೀನಿ. ಅಲ್ಲಿ ಹೋಗಿ ಕೊಡ್ತೀನಿ, ಅಲ್ಲಿ 2 ಕೊಡ್ತೀನಿ ನಿನಗೆ. ಅಪ್ಪ ಅಂದ್ರು ಬೇಕಾ ಬೇಡವಾ? ಇದು ಕೊಡ್ಲ ದೊಡ್ಡದು ಟಿಪಿ ಇದು ಎಲ್ಲ ಇದು ಕೊಡ್ತೀನಿ. ಒಂದು ಕೊಡೋದು. ಎಷ್ಟೊತ್ತು ಮಲಗಿದ್ದಮ್ಮ? 2 ಗಂಟೆ ಮಾಡಿ 2ರಿಂದ 4 ಗಂಟೆಗೆ ಇದ್ದಾನೆ. 2 ಅವರ್. 2 ಅವರ್ ಮಲ್ಗೋನೆ. ಸುಂದ್ರ ಅಂದೆ ಅಂದೆ ಬಾಯಿಗೆ ಹಾಕ್ಬೇಡ. ಬೇಡ ಬೇಡ ಪಪ್ಪ ತಾತ ಊಟ ಕೊಡುತ್ತೆ, ಬಾಯಿಗೆಲ್ಲ ಹಾಕ್ಬಾರ್ದು. ಬಾಯಿಗೆ ಹಾಕಂಗಿಲ್ಲ, ಒದ್ದಾಕ್ಬಿಡ್ತೀನಿ ನಾನು. ಹ್ಞೂ ಮಮ್ಮು ಬೇಡವಾ? ಹೇಳು. ಹಾಲು ಕುಡಿದ್ನಾ? ಅರ್ಧ ಕುಡ್ದು ಅರ್ಧ ಹಂಗೆ ಇರ್ತಾನೆ. ಮಮ್ಮು ಅಂತಿದ್ದ. ಅನ್ನ ಮಾಡಿಟ್ಟಿದ್ದೀನಿ. ಓ ಅರ್ಧ ಹೊಟ್ಟೆ ಸಾಕು. ಗಂಟು ಹಾಕಿದ್ರೆ ಹೋಯ್ತದದು. ಹೊಡಿಬೋದಿತ್ತಪ್ಪ ಇನ್ನು. ಇನ್ನೂ ಹೊಡಿತಾರೆ. ಹಾಂ ಗಂಟಾಕ್ಲಂಗೆ. ಹಾಕ್ಬಿಡು. ಇನ್ನೊಂಚೂರು ಹೊಡಿಬೋದು. ಇನ್ನೊಂಚೂರು ಹೊಡಿ, ದಪ್ಪ ಆಗುತ್ತೆ. ಇಷ್ಟಪ್ಪ ದೊಡ್ಡದು ಅನ್ಸತ್ತೆ ಇವನು. ನೀನು ಹೆಂಗೆ ಮಾಡಿದ್ರು ಹೊಡೆದೇ ಹೊಡಿತಾನ ಅವನು. ಅವನೇನು ಹಂಗೆ ಬಿಡ್ತಾನ? ಸಾಕು.
ಲಾಲ ಕುಡ್ದ ನೀನು ಹಾ ಏನು ಲಾಲ ಕುಡ್ದ ಇಲ್ಲಿ ಬಟ್ಲು ಮಮ್ಮನ್ ಬೇಕಾ ಅಲ್ಲ ಅವಾಗ ತಗೊಂಬ ಏ ಮಮ್ಮ ಬೇಕಾ ಲಾಲ ಬೇಕಾ ಬಲೂನ್ ಬೇಕು ಬೌಲ್ ಅದು ತಗೋ ಇದು ಊದ್ಕೊಡ್ತೀನಿ ಕೊಡು ಆಮೇಲೆ ಬೇಡ ಇದೆ ಎಷ್ಟಪ್ಪ ನೋಡಮ್ಮ ಅಪ್ಪ ಇರೋ ಅಪ್ಪ 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 ಇರೋ ಅಮ್ಮ ಹೆಂಗ್ ಕರೆಯೋದು ಅಮ್ಮ ಹೆಂಗ್ ಕರೀತಿದೆ ತಿಪ್ಪೆ ತೊಟ್ಟಿ ಆಗುತ್ತದೆ ನಮ್ಮ ದಿವಾನ ಅದನ್ನ ಎತ್ತುಕೊಂಡು ಏನಿಲ್ಲ ಸುಮ್ಮನೆ ಇದೆ 2 ಸತಿ ಬಂದ್ರೆ ಸಾಕು ಉದ್ದೆ ಚುಯಿ ಅಂತ ಹೊಂಟತ್ತಲ್ಲ ನೋಡೋದು ಸಾಕು ಬಿಡು ಅಷ್ಟೇ ಇಲ್ಲೇ ತಗೊಂಬಾ ವೀರು ಹಾಲು ಬಾಟ್ಲು ತಗೋಬಾರೋ ಹಾಲ್ದು ಬಾಟ್ಲು ಎತ್ಕೊಂಡು ಬಾ ಹಂಗೆ ಆಮೇಲೆ ಎತ್ಕೊಳ ಎತ್ತವನೇ ನೋಡೋಣ ಅವ್ನಿಗೇನು ಗೊತ್ತಮ್ಮ ಹಾಂ 99% ನಾವು ಮಾತಾಡೋದು ಅರ್ಥ ಆಗುತ್ತೆ ಹೌದು ಎಲ್ಲೋ 1% ಅರ್ಥ ಆಗಲ್ವೇನೋ ಬಟ್ 99% ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಅರ್ಥ ಆಗುತ್ತೆ ಅಯ್ಯೋ ಅದೇನಪ್ಪ ಅಷ್ಟೇ ಎಷ್ಟು ಮಾಡ್ಬಿಟ್ಟೆ ಚಿಕ್ಕದಾಗಿ ಸತಿ ಅದು ಹೆಂಗೋ ಮುಂದೆ ನೀನು ಉಸಿರು ಮುಂದಕ್ಕೆ ಬಿಟ್ಬಿಟ್ಟಿದ್ಯಾ ಬಾ ಮಮ್ಮ ತಿಂತೀಯಾ ನೀನು ಒಂಚೂರು ಗಾಳಿ ಬಿಡಕ್ಕೆ ಹೋಗಿದ್ಯಾ ಅದು ಮುಂದೆಯಿಂದ ಬಂದ್ಬಿಟ್ಟಿದೆ ಮುಂದೆಯಿಂದ ಬಂದ ಬೇರು ಅಮ್ಮ ವೀರು ನಿಂಗೆ ಯಾರು ಇಷ್ಟ ತಾತ ಅದು ಪಪ್ಪಾಯ ಬಂದ್ರೆ ಸಾಕ ಹೊಂಟೋಗುತ್ತೆ ಆಚೆ ಹೊಂಟೋಗುತ್ತೆ ಬಾಪ ತೆಗ್ದ ಗಾಡಿಗೆ ವೀರು ಮಂಕಿ ಬಂದೈತೆ ನೋಡ್ಕೊಬಾ ಮಂಕಿ ಬಂದಿದ್ಯಾ ನೋಡ್ಕೊಬಾ ಸೀದಾ ಹೋಯ್ತಾ ಈಗ ನೋಡು ಬಂದ್ಬಿಟ್ಟು ಇಲ್ಲ ಇಲ್ಲ ಅಂತಾನೆ ಬರ್ತಾನಿರು ಬಂದ್ಬಿಟ್ಟು ಹೇಳ್ತಾನೆ ಅವನೇ ಹೇಳ್ತಾನೆ ಬಂದೈತೆ ಬಾಯ್ಲೆ ವೀರು ವೀರು ಬಾಯ್ಲೆ ಬಾಯ್ಲೆ ಇಲ್ಲ ಹಾಂ ಇಲ್ಲ 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 ಇಲ್ವಾ ಮಂಕಿ ಇಲ್ಲ ಇಲ್ವಾ ಏನು ಇಲ್ವಾ ಇಲ್ಲ ಅಂತ ಹೆಂಗೆ ಹೇಳೋದು ಇಲ್ಲ ಇಯ್ಯ ಇಯ್ಯ ಇವನ ಹತ್ರ ಒಂದು ಅಂಗಡಿ ಇಡ್ಬೋದು ಅಷ್ಟಿದೆ ಇದು ಬರೀ 3 ಡಬ್ಬಿದು ಇನ್ನೂ ಇವೆ ಇಲ್ಲ ಎತ್ತಿಲ್ಲ ಇಲ್ಲೆಲ್ಲ ಅವೆ ಇಲ್ಲ ಇರೋ ಎತ್ತಿಲ್ಲ ಈ ಡ್ರಾಯರಲ್ಲಿರೋ ತೆಗ್ದಿಲ್ಲ ನಡಿ ಬಾ ತುಂಬು ಎಲ್ಲ ಬಾಕ್ಸಿಗೆ ತುಂಬು ಯಾವ್ದ್ಯಾವ್ದು ಬಾಕ್ಸ್ಗಿಂತ ಏನ ಹಾಕೋ ಹೆಂಗೆ ಹಾಕ್ಕೊಳ್ಳೋದು ಹೆಂಗ ಹಾಕೊಳ್ಳೋದು ತೋರ್ಸು ಉಲ್ಟಾ ಹಿಂಗೆ ತೋರ್ಸು ನಂಗೆ ನೀರು ಅಪ್ಪಂಗೆ ತೋರಿಸ್ಬಿಡ್ ಬಾಗು ಅಪ್ಪಂಗೆ ತೋರಿಸ್ಬಿಡ್ ಬಾಗು ಅಪ್ಪಂಗೆ ಓ ಮಾಡು ಹುಡುಗ ಹುಡುಗ ಇಲ್ಲ ಎಲ್ಲ ಹೋಗಿ ತೋರ್ಸಪ್ಪ ಎಲ್ಲ ಹುಡುಗು ಅಪ್ಪ ಹಾಲು ಕಿತ್ಕೊಂಡೆ ಎದುರಿಸು ಇಲ್ಲ ಅದು ಇಲ್ಲಿ ಇಲ್ಲಿ ಅವಾಗ ಮುಂಜಾನೆ ಈಗಲೂ ಎದ್ರಿಕೋತಾನೆ ಈಗಲೂ ಅಳ್ತಾನೆ ನೋಡಿ ಯಪ್ಪ ಏನದು ಯಪ್ಪ ಏನೇ ಕಾಲು ಕಚ್ಚಪ್ಪ ಕಚ್ಚು 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 ಕೈ ಕಚ್ಚು ಕೈ ಕಚ್ಚು ಕೈ ಕಚ್ಚು ಹಾಕ್ಬೇಡ ಕೈ ಹಾಕ್ಬೇಡ ಇದೆಲ್ಲ ಏನಾಗಿತ್ತು ಎಲ್ಲ ಶೀತ ತೊಂದರೆ ಆಗ್ಬಿಟ್ಟಿದ್ವಾ ಅಂದ್ರೆ ಆ ಬಾಕ್ಸಲ್ಲಿ ಇಕ್ತೀವಲ್ಲ ಈಗ ಮಳೆಗಾಲ ಬೇರೆ ಒಂಥರ ಅನ್ಸುತ್ತೆ ಒಂಚೂರು ಒಣಗ್ಲಿ ಡ್ರೈ ಆ ಥರ ಆಗಲಿ ಅಂದ್ಬಿಟ್ಟು ಹಾಕಿದ್ವಿ ಹಾಕಲ್ಲ ಹಾಕೋಣ
ಫಸ್ಟ್ ಕಾರೆಲ್ಲ ಎತ್ಕೊಡು ಇರು ಬೇಗ ಪಪ್ಪಂಗೆ ತಾತಂಗೆ ಎತ್ಕೊಡು ಎಲ್ಲ ತೆಗ್ಬಿಡು ಆದ್ರೆ ಒಂದಿನ ಯಾಕಿರುತ್ತೆ ರಾಜ ಇರು ನಾನು ಹೇಳ್ತೀನಿ ಹಂಗಾಗ್ತೀನಿ ಯಾರು ಬೈಕಾ ಹಾಕೋ 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 ನೋಡೋಣ ಹಾಕೋ ತೋರ್ಸಪ್ಪ ಹಾಕೊಂಡು ಅಯ್ಯ ಪಪ್ಪಂಗೆ ತೋರ್ಸು ಒಂದ್ಸಲ ಹಾಕೋ ತೋರ್ಸ್ಕೊಂಬ ಪಪ್ಪಂಗೆ ಕೊಡಿ ನಾನು ಹಾಕ್ಕೊಡ್ತೀನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಛತ್ರಿ ಅಂಬ್ರೆಲಾ ಎಲ್ಲಿದೆ ಅಂಬ್ರೆಲಾ ಛತ್ರಿ ಅಂಬ್ರೆಲಾ ನೋಡ್ತಾನಿರು. ಜೀಬ್ರಾ ಎಲ್ಲಿದೆ ಜಿರಾಫೆ ಎಲ್ಲಿದೆ ಜಿರಾಫೆ ಜಿರಾಫ್ ಅದು ಜೀಬ್ರಾ ಜಿರಾಫೆ ಎಲ್ಲಿ ಜಿ ಫಾರ್ ಜಿರಾಫೆ ಜಿ ಫಾರ್ ಜಿರಾಫೆ ಡಾಗ್ ಎಲ್ಲಿ ಡಿ ಫಾರ್ ಡಾಗ್ ಬಪ್ ಡಾಗ್ ಪೆಂಗ್ವಿನ್ ಎಲ್ಲಿದೆ ಪೆಂಗ್ವಿನ್ ಟೈಗರ್ ಟೈಗರ್ ಲಯನ್ 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 ಎಲ್ ಲಯನ್ ಎಲ್ ಫಾರ್ ಲಯನ್ ಕೊಡ್ತೀನಿ ಈಗ ನೋಡು ಕೈ ಮೇಲೆ ಲಯನ್ ನೋಡಿ ಕರೆಕ್ಟಾಗಿ ಹುಡ್ಕೋ. 3 ಲೈನ್ 5 ಲೈನ್ ಐತೆ ಅಲ್ಲಲ್ಲ ಲಯನ್ ಹೇಳು. ಪೆಂಗ್ವಿನ್ ಮೇಲಿದೆ ಪೆಂಗ್ವಿನ್ ಮೇಲೆ ಪೆಂಗ್ವಿನ್ ಮೇಲೆ ಪೆಂಗ್ವಿನ್ ಮೇಲೆ ಅಲ್ಲಿದಿರು ಆ ಕಡೆ ನೋಡು ಆ ಕಡೆ. ಪೆಂಗ್ವಿನ್ ಮೇಲೆ ಲಯನ್ ಲಯನ್ ಹಾ ನೋಡ್ದ ಈಗ ನೋಡ್ದ ಎಲ್ಲಿ ಲಯನ್ ಲಯನ್ ಅಲ್ಲೇ 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 ಇರು ಅಲ್ಲೇ ಅಲ್ಲೇ ರಾಬಿಟ್ ಎಲ್ಲಿ ರ್ಯಾಬಿಟ್ ಎಲ್ಲಿದೆ Rabbit. ರ್ಯಾಬಿಟ್ ಕ್ಯಾಂಗ್ರೋ 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 ಲಯನ್ ಪಕ್ಕ ಲಯನ್ ಎಲ್ಲಿದೆ ಲಯನ್ ಪಕ್ಕ ಲಯನ್ ಪಕ್ಕ ಏನದು ಕ್ಯಾಂಗ್ರೋ ಕ್ಯಾಂಗ್ರೋ ಮಂಕಿ ಮಂಕಿ ಎಲ್ಲಿದೆ ಮಂಕಿ ಓಕೆ ವಾಟರ್ ಮೆಲನ್ ಎಲ್ಲಿದೆ ಆಪಲ್ ಎಲ್ಲಿದೆ ಆಪಲ್ ಎಲಿಫೆಂಟ್ ಎಲ್ಲಿದೆ ಎಲಿಫೆಂಟ್ ಹ್ಯಾಪಿ ಬರ್ಡೇ ಟು ಯು ಎಲ್ಲಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಕೇಕ್ ಎಲ್ಲಿದೆ ಕೇಕ್ ಎಲ್ಲಿ ಅದು ಕೇಕ್ ಇದು ಕೇಕ್ ಕೇಕ್ ಎಲ್ಲಿದೆ ಸಿ ಫಾರ್ ಕೇಕ್ ಜೋಡಿಸ್ಬಿಟ್ರು ಬರ್ಗರ್ ಎಲ್ಲಿದೆ ಕೈಯಲ್ಲಿ ಹೊಡಿಬೇಕು ಆನ್ ಮಾಡೋದು ಹಿಂಗೆ ಆಮೇಲೆ ಒತ್ತು ಬಾಯಿಗೆಲ್ಲ ಹಾಕೊಡೋದು ಯಾವುದು ಒತ್ತು ಆಮೇಲೆ ಸಾಂಗ್ ಆನ್ ಮಾಡು ಸಾಂಗ್ ಸ್ಟ್ರಾಂಗ್ ಸಾಂಗ್ ಆನ್ ಮಾಡು ಏನು ಮಗಲ್ಲ ಎಲ್ಲ ಓದ್ತದೆ ಬ್ರಿಲಿಯಂಟ್ ಮಗ ಆಗಲ್ಲ ಏನು ಮಗ ಅದು ಬ್ರಿಲಿಯಂಟ್ ಚೆನ್ನಾಗೈತಾ ಬೇಡ ಅಂತ ಹೇಳೋದು ಸಾಕು ಅಂತ ಹೇಳು ಸಾಕು ಬೇಕಾ ಮಾಡಬೇಕಾ ಚಿಕ್ಕ ಮಕ್ಕಳು ಪ್ಲೀಸ್ ಅಂತ ಕೇಳು ಕೇಳು. ಮಕ್ಕಳು ಮಾಡಬಾರ್ದು ಸುಮ್ಮನೆ 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 ಒನ್ ಸ್ಪೀಡಲ್ಲಿ ಮಾಡಬೇಕಾ ಮಸಾಜ್ ರಾಜ ಬಾ ಪ್ಲೀಸ್ ಅಂತ ಹೇಳು ಫಿಶ್ ಫಿಶ್ ಚೆನ್ನಾಗಿದೆಯಾ ಲೈಕ್ ಇಟ್ ಗೋಲು 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 ಮಸಾಜ್ 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 ಸಾಕು ನಾನು ಮಾಡ್ಕೊತೀನಿ ನೀನು ಸಾಕು